ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಏರಿಳಿತ ಇಲ್ಲದ ಸಮಚಿತ್ತ ಹರಿವು ನಾಗತೀರ್ಥ. ಸಂಜೆ ವಿಶಾಲ ಸಮುದ್ರ ತೀರದಲ್ಲಿ ಸೂರ್ಯಾಸ್ತಮಾನ ಮೂಡಿಸುವ ಬಣ್ಣದ ಚಿತ್ತಾರ. ಚಂದ್ರೋದಯದ ಸೊಬಗು ಇಡೀ ಪಶ್ಚಿಮ ಘಟ್ಟವನ್ನೇ ಕೆಂಬಣ್ಣದಲ್ಲಿ ಅದ್ದಿ ತೆಗೆದಂತೆ ಭ್ರಮಾಲೋಕ ಸೃಷ್ಟಿಸುವ ಸೂರ್ಯೋದಯ. ಬೆಟ್ಟದ ಮೇಲೆ ನಿಂತು ಕಣ್ಣು ಹಾಯಿಸಿದರೆ ಕಾಣುವ ಸಮುದ್ರ ನದಿಗಳ ಸಂಗಮ ವಿಹಂಗಮ ನೋಟ ಒಂದಾ ಎರಡ. ಇಷ್ಟೆಲ್ಲ ಪ್ರಾಕೃತಿಕ ವೈವಿಧ್ಯತೆ ಕಾಣಲು ಸಾಧ್ಯವೇ ಇಲ್ಲ. ಆದರೆ ಅಪರೂಪದಲ್ಲಿ ಅಪರೂಪ ಇಂಥ ಎಲ್ಲ ವೈವಿಧ್ಯತೆಯನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿದ್ದ ಸೋಮೇಶ್ವರ ಬೀಚ್. ಏನದು ಸೋಮೇಶ್ವರ ಸೇನೇಶ್ವರ ದೇವಸ್ಥಾನ ಕತೆ? ಸಮುದ್ರಕ್ಕೆ ಸೇತುವೆ ಕಟ್ಟೋದು ಕಪಿಸೇನೆ ನಿಲ್ಲಿಸಿದ್ದೇಕೆ? ರಾಮನಿಗೂ ಬೈಂದೂರಿಗೂ ಎತ್ತಣ ಸಂಬಂಧ ರೀ. ನೋಡ್ಕೊಂಡು ಬರೋಣ ಬನ್ನಿ. ಬೀಚ್ ಕುರಿತು ಹೇಳೋ ಮೊದಲು ಇಲ್ಲಿನ ಸೇನೇಶ್ವರ ಸೋಮೇಶ್ವರ ಬಗ್ಗೆ ಹೇಳಿದಿದ್ದರೆ ಹೇಗೆ? ರಾವಣ ಸೀತಾ ಅಪಹರಣದ ನಂತರ ರಾಮ ಲಕ್ಷ್ಮಣ ಕಪಿಸೇನ ಸಹಿತ ಸೀತಾನ್ವೇಷಣೆ ಮಾಡುತ್ತಾ ಬೈಂದೂರಿಗೆ ಬಂದಿದ್ರಂತೆ. ಬೈಂದೂರಿನಲ್ಲಿ ಸಂಜೆ ತಂಗಿದ್ದು ಬೆಳಗ್ಗೆ ರಾಮನ ಪೂಜೆಗಾಗಿ ಕಪಿಗಳು ದೇವಸ್ಥಾನ ನಿರ್ಮಿಸಿದರಂತೆ. ಕಪಿಸೇನೆ ನಿರ್ಮಿಸಿದ್ದರಿಂದ ಸೇನೇಶ್ವರ ಹೆಸರು ಬಂತು ಎನ್ನುವುದು ಜನಪದ ನಂಬಿಕೆ. ನಂಬಿಕೆ ಏನೇ ಇರಲಿ, ಆದರೆ ಸೇನೇಶ್ವರ ದೇವಸ್ಥಾನ ಶಿಲಾಮಯ, ಕಲಾಮಯ, ಹೊಯ್ಸಳ, ಕದಂಬ, ಚಾಲುಕ್ಯ ಮಾದರಿಯ ಕರಾವಳಿಯ ಬೇಲೂರು ಕಾಣ್ರಿ. ಅದು ಆ ಕಲ್ಲಿನ ಗೋಡೆ ಸ್ತಂಭಗಳಲ್ಲಿ ಹೊಯ್ಸಳ ಮಾದರಿಯ ಕೆತ್ತನೆ, ಉಗ್ರ ನರಸಿಂಹ, ಹನುಮಂತ, ಕಾಳಿ, ಸುತ್ತ ಪೌಳಿಯ ಗೂಡಲ್ಲಿ ಸರಿದಾಡುವ ದೇವರ ವಿಗ್ರಹ, ಶಿಲ್ಪಗಳ ತಂತ್ರಜ್ಞಾನದ ಕೊಡುಗೆ. ಇಲ್ಲಿ ಈಶ್ವರ ಸೇನೇಶ್ವರನಾಗಿ ಪೂಜಿತ. ಬೈಂದೂರಲ್ಲಿ ಹೆಜ್ಜೆಗೊಂದು ಮಾರಿಗೊಂದು ಪ್ರಾಕೃತಿಕ ವೈವಿಧ್ಯ ತಾಣ ತೆರೆದುಕೊಳ್ಳುತ್ತೇರಿ. ಪಶ್ಚಿಮ ಘಟ್ಟದಿಂದ ಧುಮ್ಮಿಕ್ಕುವ ನದಿ ತೊರೆಗಳ ಜಲಪಾತ, ವಿಶಾಲ ಕಡಲ ಕಿನಾರೆ, ತಾರಾ ಹೇವಾರಿ ನೋಟ, ಇಷ್ಟೆಲ್ಲ ಪ್ರಕೃತಿ ಸೊಬಗಿದ್ದರೂ ನಮ್ಮ ಆಡಳಿತಕ್ಕೆ ಬೇಕಿಲ್ಲ ಎನ್ನುವುದು ಬೇಸರದ ಸಂಗತಿ. ಕಡಲ ದಂಡೆ ಏರಿ ಬೆಟ್ಟ ಹತ್ತಿದರೆ ಕ್ಷಿತಿಜ ನೇಸರಧಾಮ, ಬೆಳದಿಂಗಳದ ಊಟದ ರುಚಿ, ಅದರ ಗಮ್ಮತ್ತೇ ಬೇರೆ. ಬೆಳಗ್ಗೆ ಬೆಟ್ಟದಿಂದ ಎದ್ದು ಬರುವ ಸೂರ್ಯೋದಯ ನೋಡಿ ಸಂಜೆ ಅದೇ ಸೋಮೇಶ್ವರ ಕಡಲ ತೀರದಲ್ಲಿ ಅಲೆಗಳ ನಡುವೆ ಕಾಲಾಡಿಸಿಕೊಂಡು ಸಂಜೆ ಮುಳುಗುವ ಸೂರ್ಯನ ವೀಕ್ಷಿಸಿ ಮತ್ತೆ ಬೆಟ್ಟದ ನೆತ್ತಿ ಏರಿ ಬರುವ ಚಂದ್ರನ ಸೊಬಗಿದೆಯಲ್ಲ, ನೋಡಿದರೆ ಜೀವನೋತ್ಸವಕ್ಕೆ ಹೊಸ ಟಾನಿಕ್ ಸಿಕ್ಕಂತೆ. ಆದರೆ ಏನು ಮಾಡೋದು, ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಹಿತ್ತಲುಗಳ ಮದ್ದಲ ಅಂತಾರಲ್ಲ, ಹಾಗೇ ಆಗಿದೆ ಕಾಣ್ರಿ. ಇನ್ನು ಮತ್ತೊಂದು ಅಚ್ಚರಿ ಗೊತ್ತಾ? ಸಮುದ್ರ ತೀರವನ್ನೇ ಒತ್ತುವರಿ ಮಾಡಿಕೊಳ್ಳುವಷ್ಟು ಪ್ರಬಲರೂ ಇದ್ದಾರೆ ಕಾಣ್ರಿ. ರಾಮ ಪೂಜಿಸಿದ ಸೋಮೇಶ್ವರ ದೊಂಬೆ ಹೆಸರಿನ ಹಿನ್ನೆಲೆ ಸೋಮೇಶ್ವರ ಬೀಚ್ ಪಡುವರಿ ಗ್ರಾಮ ಪಂಚಾಯತ್ ತೆಕ್ಕೆಯಲ್ಲಿದ್ದು ಸೋಮೇಶ್ವರ ಪರಿಸರಕ್ಕೆ ದೊಂಬೆಯನ್ನು ಹೆಸರಿದೆ. ಸೋಮೇಶ್ವರ ದೊಂಬೆ ಹೆಸರಿಗೂ ಹಿನ್ನೆಲೆ ಇದೆ. ಸೀತೆ ಹರಿಸುತ್ತಾ ಬಂದ ರಾಮ ತನ್ನ ಕಪಿಸೇನೆ ಮೂಲಕ ದೊಂಬೆಯಿಂದ ಲಂಕೆಗೆ ಸೇತುವೆ ನಿರ್ಮಿಸಲು ಮುಂದಾಗಿದ್ದ. ಸೋಮೇಶ್ವರದಿಂದ ಸೇತುವೆ ಕಟ್ಟಿದರೆ ಅದು ನೇರ ರಾವಣನ ಅರಮನೆ ಹಿಂಬಾಗಿಲಿಗೆ ಸೇರುತ್ತದೆ ಎನ್ನುವ ಕಾರಣ ನಿರ್ಮಾಣ ಕೆಲಸ ಕೈಬಿಡಲಾಯಿತು. ಆದರೆ ಅಷ್ಟರೊಳಗಡೆ ಕಪಿಸೇನೆ ಸಮುದ್ರಕ್ಕೆ ಕಲ್ಲು ಹಾಕುವ ಕೆಲಸ ಆರಂಭಿಸಿಯಾಗಿತ್ತು. ದಿಢೀರ್ ಸೇತುವೆ ನಿರ್ಮಾಣ ರದ್ದಾಯಿತು ನೋಡಿ ಕಪಿಗಳಿಗೆ ಕೋಪ ಬಂತು. ದೊಂಬೆ ಎದ್ರು. ಕಪಿಗಳ ದೊಂಬೆ ಪರ್ಮನೆಂಟ್ ಆಗಿ ದೊಂಬೆ ಆಯಿತು. ಇದು ಜಾನಪದ ಕತೆ. ಇದಕ್ಕೆ ಪೂರಕ ಬೈಂದೂರು ಸೇನೇಶ್ವರ ದೇವಸ್ಥಾನ ಕಪಿಸೇನೆಯಿಂದ ನಿರ್ಮಿಸಿದ್ದರಿಂದ ಸೇನೇಶ್ವರ. ಒಂದು ರಾಮ ಪೂಜಿಸಿದಿಂದ ಬೈಂದೂರು ಸೇನೇಶ್ವರ ಹಾಗೂ ದೊಂಬೆ ಸೋಮೇಶ್ವರ ರಾಮ ಪೂಜಿಸಿದೆ ಎನ್ನುವುದು ನಂಬಿಕೆ. ಸೋಮೇಶ್ವರ ದೇವಸ್ಥಾನ ಪಕ್ಕ ನಾಗತೀರ್ಥ ಇದೆ. ತೀರ್ಥದ ವಿಶೇಷ ಎಲ್ಲ ಕಾಲದಲ್ಲೂ ಏರಿಳಿತ ಇಲ್ಲದ ಹರಿವು. ನಾಗತೀರ್ಥದ ಬಳಿ ಸಮುದ್ರದಲ್ಲಿ ಜೋಡಿಸಿದ ಕಲ್ಲುಗಳ ರಾಶಿ ಕಾಣುತ್ತೆ. ಅದನ್ನೇ ಲಂಕೆಗೆ ಸೇತುವೆ ಕಟ್ಟಲು ಕಪಿಗಳು ಹಾಕಿದ ಕಲ್ಲು ಎಂದು ನಂಬಲಾಗುತ್ತೆ. ಸೋಮೇಶ್ವರ ಬೀಚ್ ನೋಡಿದರೆ ಮನಸ್ಸು ಪುಳಕಿತ. ಕಣ್ಣು ಹಾಯಿಸಿದಷ್ಟು ದೂರ ಕಾಣೋದು ಸಮುದ್ರ, ನೀಲೆಯ ಆಕಾಶ. ಕತ್ತು ಹೊರಳಿಸಿ ನೋಡಿದರೆ ಪಶ್ಚಿಮ ಘಟ್ಟದ ಸಾಲು ನಯನ ಮನೋಹರ. ಇಂಥ ಆಕರ್ಷಣೀಯ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರವಾಸಿಗರು ಜವಾಬ್ದಾರಿ ಮರೆತು
ಬೆಬ್ಬಿಸಿ ನಾವೆಷ್ಟು ಪ್ರಜ್ಞಾವಂತರು, ಸ್ವಚ್ಛತೆಗೆ ನಾವೆಷ್ಟು ಇಂಪಾರ್ಟೆಂಟ್ ಕೊಡ್ತೀವಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ. ಯಾರಾದರೂ ಊಟದ ಬಟ್ಟಲು ಎಲೆಯ ಬಳಿಯೋ ಕೊಚ್ಚೆ ಮಾಡಿಕೊಳ್ತಾರೇನ್ರಿ? ಮನ ತಣಿಯುವಷ್ಟು ಮುದ ಕೊಟ್ಟು ಪ್ರಕೃತಿಗೆ ಪ್ರತ್ಯುಪಕಾರ ಮಾಡದಿದ್ದರೂ ತೊಂದರೆ ಇಲ್ಲ ರೀ. ಅದೇನು ಡಂಪಿಂಗ್ ಯಾರ್ಡ? ನೋಡಿ, ಖುಷಿ ಪಡಿ. ಕಡಲ ತೀರದಲ್ಲಿ ನೀವಿಟ್ಟರೆ ಹೆಜ್ಜೆಯೂ ಉಳಿಯೋದಿಲ್ಲ. ಅಂದಮೇಲೆ ತ್ಯಾಜ್ಯ ಯಾಕ್ರಿ? ಮೋಜು ಮಸ್ತಿಗೆ ಕಡಲ ತಡಿಯೇ ಆಗಬೇಕಾ? ಸೋಮೇಶ್ವರ ದೇವಸ್ಥಾನ ಸಮುದ್ರ ತೀರದಲ್ಲಿ ಪ್ರಕೃತಿಯ ಕಲ್ಲುಗಳನ್ನು ಕೆತ್ತಿ ತಿದ್ದಿ ತೀಡಿದ ಕಲಾಕೃತಿ ರಚಿಸಿಕೊಂಡಿದೆ. ಆ ಕಲ್ಲ ಮೇಲೆ ಕೂತು ಕಡಲ ಧ್ಯಾನಿಸಿದರೆ ಮೈಮನಸ್ಸು ಪುಳಕಿತಗೊಳ್ಳುವುದು ಬಿಟ್ಟು ಬೇರೇನು ಯೋಚನೆಯೇ ಬರೋದಿಲ್ಲ. ಇಂತಹ ಪ್ರದೇಶದಲ್ಲಿ ಅಕ್ರಮ ಕೂಟ ಕೂಡಿಕೊಂಡು ದಮ್ ಹೊಡೆಯುವುದು ಸಿಗ್ತಾರೆ. ಪ್ರೀತಿಯ ಹೆಸರಲ್ಲಿ ದೈಹಿಕ ಕಾಮನೆ ತೀರಿಸಿಕೊಳ್ಳುವವರು ಹೇಸಿಗೆ ಆಗುತ್ತಾರೆ. ಪ್ರಕೃತಿ ಕೊಟ್ಟವರ ನಾವು ವಿರೂಪಗೊಳಿಸಿ ಬೆತ್ತಲು ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ. ಸೋಮೇಶ್ವರ ಕಡಲ ತೀರದ ವಿಶೇಷ ಏನು ಗೊತ್ತಾ? ಅಪಾಯರಹಿತ. ಮರವಂತೆ, ಗಂಗೊಳ್ಳಿ, ಕೋಡಿ, ಪಡುಕೊರೆ ಕಡಲ ತೀರ ಆಳವಾಗಿದ್ದು ನೀರುಗಳಿದ್ದರೆ ಅಪಾಯ ಹೆಚ್ಚು. ಆದರೆ ಸೋಮೇಶ್ವರ ಬೀಚ್ ಹಾಗಲ್ಲ. ಗೋಕರ್ಣ ಕಡಲ ತೀರದ ಹಾಗೆ ಕಿಲೋಮೀಟರ್ ದೂರ ಸಮತಟ್ಟಾಗಿದೆ. ಹಾಗಾಗಿ ಅಪಾಯರಹಿತ. ಆದರೂ ಎಚ್ಚರಿಕೆ ಮಾತ್ರ ಬಿಡಬೇಡ್ರಿ. ಹುಚ್ಚಾಟ ಅಪಾಯವನ್ನು ತಂದೊಡ್ಡುತ್ತೆ. ಕ್ಷಿತಿಜ ನೇಸರಧಾಮದಲ್ಲಿ ನಿಂತು ಕಡಲ ವೀಕ್ಷಣೆಯ ಸೊಬಗೆ ಬೇರೆ. ಹಾಗೆ ಅಲ್ಲಿ ಕುಟೀರ ಮಾದರಿ ಕಟ್ಟಡ, ಉದ್ಯಾನ, ಮಕ್ಕಳ ಪಾರ್ಕ್ ಇದೆ. ಆದರೆ ಅರಣ್ಯ ಇಲಾಖೆ ನಿರೀಕ್ಷಿತ ಅಭಿವೃದ್ಧಿ ಮಾಡುವುದರಲ್ಲಿ ಮಾತ್ರ ಎಡವಿದೆ. ದೇವರಿದ್ದಾನೋ ಇಲ್ಲವೋ ಚರ್ಚೆಗಿಂತ ದೇವಸ್ಥಾನ ಇದೆ ಎನ್ನುವುದು ವಾಸ್ತವ. ದೇವಸ್ಥಾನ ಗೋಡೆ ಕಂಬಗಳಲ್ಲಿ ಅರಳಿದ ಶಿಲ್ಪಕಲಾ ವೈಭವ, ಕುಸಿರಿ ಕೆಲಸ ಸತ್ಯ ಅಲ್ವಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.